ಇರಾನ್ ಸೇನಾ ಶಕ್ತಿಯನ್ನೇ ಸರ್ವನಾಶ ಮಾಡಿದೀವಿ ಅಂತ ಡೊನಾಲ್ಡ್ ಟ್ರಂಪ್ ಜಂಬ ಪಡ್ತಾ ಇದ್ದಾರೆ. ಆದರೆ ಇರಾನ್ ಮತ್ತೆ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ತೋರಿಸಿ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕಾಗೆ ಬೆಂಬಲವಾಗಿದ್ದ ಪಾಕಿಸ್ತಾನದ ತೈಲ ಹಡಗನ್ನು ನಾಶ ಮಾಡಿದೆ. ಇಷ್ಟೆಲ್ಲದರ ಮಧ್ಯೆ ಸಂಧಾನ ಮಾತುಕತೆಯನ್ನ ಟ್ರಂಪ್ ಮತ್ತೆ 10 ದಿನ ವಿಸ್ತರಣೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಮಹಾಯುದ್ಧ ಸದ್ಯಕ್ಕಂತೂ ಕೊನೆಯಾಗಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ಬೊಬ್ಬೆ ಹಾಕಿದ್ರೂ ಇರಾನ್ ತಲೆ ಕೆಡಿಸಿಕೊಡ್ತಿಲ್ಲ. ನಾವ ನೋಡೇ ಬಿಡೋಣ ಅಂತ ಇರಾನ್ ಯುದ್ಧವನ್ನ ಕಂಟಿನ್ಯೂ ಮಾಡಿದೆ. ತಲೆ ಕೆಡಿಸಿಕೊಂಡಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಶಸ್ತ್ರಗಳ ಮೂಲಕವೇ ಇರಾನ್ ಉತ್ತರ ಕೊಡ್ತಿದೆ. ಬರೀ ಇಸ್ರೇಲ್, ಅಮೆರಿಕ, ಕೊಲ್ಲಿ ರಾಷ್ಟ್ರಗಳಿಗೆ ದಾಳಿ ಮಾಡ್ತಾ ಇದ್ದ ಇರಾನ್ ಇವತ್ತು ಪಾಕಿಸ್ತಾನ, ಬ್ಯಾಂಕಾಕ್ಗೂ ಶಾಕ್ ಕೊಟ್ಟಿದೆ. ಟ್ರಂಪ್ ಮಾತು ಕೇಳಿಕೊಂಡು ಹರ್ಮುಜ್ ಜಲಮಾರ್ಗ ದಾಟಲು ಹೋದ ಹಡಗುಗಳನ್ನೇ ಇರಾನ್ ಬಾಂಬ್ ಹಾಕಿ ಎಚ್ಚರಿಕೆ ನೀಡಿದೆ. ಪಾಕಿಸ್ತಾನದ ತೈಲ ಹಡಗನ್ನೇ ಬ್ಲಾಸ್ಟ್ ಮಾಡಿದ ಇರಾನ್. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಸೇನೆ ಭದ್ರತೆ ಕೊಡ್ತಿದೆ ಅಂತ ಪಾಕಿಸ್ತಾನ ಇರಾನ್ ಮುಂದೆ ಬಾಲ ಬಿಚ್ಚಿದ್ದಕ್ಕೆ ಸಿಕ್ಕಿರುವ ಬಹುಮಾನ ಇದು. ಒಂದು ಕಡೆ ಇರಾನ್ ಅಮೆರಿಕ ಮಧ್ಯೆ ಮಾತುಕತೆಗೆ ಬ್ರೋಕರ್ ಕೆಲಸ ಮಾಡ್ತಿರೋ ಪಾಕಿಸ್ತಾನ ಹಾರ್ಮುಜ್ ಜಲಮಾರ್ಗದಿಂದ ತೈಲ ಹಡಗನ್ನ ಶಿಫ್ಟ್ ಮಾಡಿತ್ತು. ಹಾರ್ಮುಜ್ ಜಲಮಾರ್ಗದಿಂದ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ಹಡಗು ಅಮೆರಿಕ ಕಡೆಗೆ ತಿರುಗಿಸಿತ್ತು. ಪಾಕಿಸ್ತಾನದ ಧ್ವಜ ಹಾರುತ್ತಿದ್ದ ತೈಲ ಹಡಗನ್ನ ನೋಡಿದ ಕೆಲವೇ ನಿಮಿಷಗಳಲ್ಲಿ ಇರಾನ್ ಕ್ಷಿಪಣಿಗಳಿಂದ ನಾಶ ಮಾಡಿದೆ. ಬ್ಯಾಂಕಾಕ್ ಮಯೂರಿಯು ಕೇಶ್ಮ್ ಬಳಿ ಸರ್ವನಾಶ. ಹಾರ್ಮುಜ್ ಜಲಮಾರ್ಗದಿಂದ ಅಮೆರಿಕ ಕಡೆಗೆ ಹೋಗ್ತಾ ಇದ್ದ ಬ್ಯಾಂಕಾಕ್ನ ಹಡಗು ಇದು. ಥಾಯ್ ಧ್ವಜವಿದ್ದ ಮಯೂರಿ ನಾರಿ ಎಂಬ ಹಡಗಿನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇರಾನ್ನ ಕೇಶ್ಮ್ ದ್ವೀಪದ ಬಳಿ ಇದ್ದ ಹಡಗನ್ನ ಇರಾನ್ ಓಡಾಯಿಸಿದೆ. ಅಮೆರಿಕಾಗೆ ಯಾರೇ ಬೆಂಬಲವಾಗಿ ನಿಂತರೂ ಇರಾನ್ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಧೈರ್ಯ ಮಾಡಬೇಡಿ, ಇರಾನ್ನಿಂದ ಅನುಮತಿ ಪಡೆದವರಿಗಷ್ಟೇ ಹೊರ ಹೋಗಲು ಅವಕಾಶ ಅಂತ ಖಡಕ್ ಎಚ್ಚರಿಕೆಯನ್ನು ಇರಾನ್ ರವಾನಿಸಿದೆ. ಸಮುದ್ರದಿಂದಲೂ ಸಣ್ಣ ಸಣ್ಣ ನೌಕಾ ಹಡಗುಗಳ ಮೂಲಕ ಇರಾನ್ ಹಾರಿಸ್ತಿರೋ ಕ್ಷಿಪಣಿಗಳು ಅಮೆರಿಕ ನೌಕೆಗಳನ್ನ ಸಮುದ್ರದಲ್ಲೇ ಸಮಾಧಿ ಮಾಡ್ತಿದೆ. ನೆಲ, ಜಲ, ವಾಯು ಮಾರ್ಗ ಎಲ್ಲೇ ಆಗ್ಲಿ, ಯಾರೇ ಆಗ್ಲಿ ಇರಾನ್ ಗಡಿ ದಾಟೋಕೆ ಅನುಮತಿ ಪಡೆಯದಿದ್ರೆ ಇದೇ ಗತಿ ಅಂತ ವಿಡಿಯೋನೂ ಕಳಿಸಿದೆ. ಇದಿಷ್ಟೇ ಅಲ್ಲ, ಇರಾನ್ ಸಾವಿನ ಡ್ರೋನ್ಗಳಿರುವ ಗೋಡೌನ್ಗಳ ವಿಡಿಯೋವನ್ನು ಇರಾನ್ ಹರಿಬಿಟ್ಟಿದೆ. ಇರಾನ್ ಪಾಲಿನ ಶತ್ರುಗಳ ಸಂಹಾರಕ್ಕೆ ಸಾವಿರ ಡ್ರೋನ್ಗಳು ರೆಡಿಯಾಗಿವೆ ಅಂತ ಸಂದೇಶ ಕಳಿಸಿದೆ. ಇರಾನ್ ಡ್ರೋನ್ಗಳು ಹಾರೋದು, ಗುರಿಯಿಟ್ಟು ಬ್ಲಾಸ್ಟ್ ಆಗೋದು ಹೇಗಿರುತ್ತೆ ನೋಡಿ ಅಂತಾನೂ ವಿಡಿಯೋ ಹಂಚಿಕೊಂಡಿದೆ. ಇನ್ನು ಇರಾನಿನ ಕ್ರಾಂತಿಕಾರಿ ಗಾರ್ಡ್ ರಿದ್ವಾನ್ ಎಂಬ ಹೊಸ ಆತ್ಮಹತ್ಯಾ ಡ್ರೋನ್ಗಳು ಕ್ಷಿಪಣಿಗಳ ವಿಡಿಯೋಗಳನ್ನು ಇರಾನ್ ಸೇನಾಪಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದೆ. ಈ ದೃಶ್ಯ ನೋಡಿ, ಇದು ಇರಾನ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವ ವಿಡಿಯೋ. ಅಮೆರಿಕ ಇಸ್ರೇಲ್ಗೂ ಶಾಕ್ ಕೊಟ್ಟಿರುವ ವಿಡಿಯೋ. ಇರಾನ್ ಸೈನಿಕನೊಬ್ಬ ಇಸ್ರೇಲ್ ಕಡೆ ಕ್ಷಿಪಣಿ ಹಾರಿಸಿ ಸ್ಕೇಟಿಂಗ್ ಮಾಡ್ತಾ ಜ್ಯೂಸ್ ಕುಡಿತಾ ಸೆಲ್ಫಿ ವಿಡಿಯೋ ಮಾಡಿದ್ದಾನೆ. ಇರಾನಿನ ಕ್ರಾಂತಿಕಾರಿ ಗಾರ್ಡ್ ತಾಕತ್ತು ಅಂತ ಈ ವಿಡಿಯೋಗೆ ಟ್ಯಾಗ್ ಲೈನ್ ಕೊಟ್ಟಿದೆ. ಇರಾನ್ ಏಟಿಗೆ ಮತ್ತೆ ತಿರುಗೇಟು ಕೊಟ್ಟ ಇಸ್ರೇಲ್. ಇದು ಇಸ್ರೇಲ್ ಸೇನೆ ಬಿಡುಗಡೆ ಮಾಡಿರೋ ವಿಡಿಯೋ. ಇಸ್ರೇಲ್ ದೇಶದ ಶತ್ರುಗಳನ್ನ ಸಂಹಾರ ಮಾಡೋವರೆಗೂ ವಿರಮಿಸಲ್ಲ. ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಮಣ್ಣಲ್ಲಿ ಮಣ್ಣಾಗಿಸೋವರೆಗೂ ಯುದ್ಧ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಸೇನಾಧಿಕಾರಿಗಳು ಇರಾನ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇರಾನ್ಗೆ ಬಾಂಬ್ ಎಸೆದು ವಿಡಿಯೋ ಹಂಚಿಕೊಂಡ ಅಮೆರಿಕ. ಇರಾನ್ ತನ್ನ ಗಡಿಯನ್ನ ಮೀರಿ ಮಿಲಿಟರಿ ಶಕ್ತಿಯನ್ನ ಪ್ರದರ್ಶಿಸುವ ಸಾಮರ್ಥ್ಯಕ್ಕೆ ಕೈ ಹಾಕಿದೆ. ಅದಕ್ಕೆ ಇರಾನ್ ಶಸ್ತ್ರಾಸ್ತ್ರ ನೆಲೆಗಳನ್ನೇ ಉಡಾಯಿಸಿದ್ದೀವಿ ಅಂತ ಅಮೆರಿಕ ಪಡೆಗಳು ನಡೆಸಿದ ದಾಳಿ ವಿಡಿಯೋಗಳನ್ನ ಟ್ರಂಪ್ ಸೇನಾಪಡೆ ಹರಿಬಿಟ್ಟಿದೆ. ಇನ್ನು ಇರಾನಿನ ಯುದ್ಧ ಸಾಮಗ್ರಿಗಳ ಸಂಗ್ರಹಣಾ ಸೌಲಭ್ಯಗಳೆಲ್ಲ ಸರ್ವನಾಶ ಮಾಡ್ತಿದ್ದೀವಿ ಅಂತ ಅಮೆರಿಕ ಇರಾನ್ ಶಸ್ತ್ರಾಗಾರವನ್ನ ಉಡಾಯಿಸಿದೆ. ಇರಾನ್ ಸೇನಾ ಶಕ್ತಿ ಎಷ್ಟಿದೆ ಅನ್ನೋದು ಅಮೆರಿಕಾಗೂ ಲೆಕ್ಕ ಸಿಗ್ತಿಲ್ಲ. ಇಸ್ರೇಲ್ ನೆಲವನ್ನಂತೂ ಇರಾನ್ ಧ್ವಂಸ ಮಾಡಿಬಿಟ್ಟಿದೆ. ಇನ್ನೊಂದು ಕಡೆ ಅಮೆರಿಕಾನು ದಾಳಿಯನ್ನ ತೀವ್ರಗೊಳಿಸಿದೆ. ಇದೆಲ್ಲದರ ಮಧ್ಯೆ ಯುದ್ಧ ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಷರತ್ತುಗಳನ್ನ ಹಾಕಿ ಇರಾನ್ಗೆ 5 ದಿನ ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಇರಾನ್ ಬಗ್ಗಿಲ್ಲ. ಈಗ ಮತ್ತೆ ಮಧ್ಯಸ್ಥಿಕೆ ಮಾತುಕತೆಗೆ ಟ್ರಂಪ್ 10 ದಿನ ಅವಧಿ ವಿಸ್ತರಿಸಿದ್ದಾರೆ. ಏಪ್ರಿಲ್ 6ರಿಂದ ರಾತ್ರಿ 8 ಗಂಟೆಯವರೆಗೂ ಅಮೆರಿಕ ಸುಮ್ಮನಿರಲಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಆದರೆ ಇದು ಇರಾನ್ ಸರ್ಕಾರದ ಕೋರಿಕೆ ಅಂತಾನೂ ಉಲ್ಲೇಖಿಸಿದ್ದಾರೆ. ಆದರೆ ಇರಾನ್ ನಾವು ತಲೆ ತಗ್ಗಿಸೋದಿಲ್ಲ ಅಂತ ತಿರುಗೇಟು ನೀಡಿದೆ.
ಇದೆ. ಇದನ್ನೆಲ್ಲ ನೋಡ್ತಿದ್ರೆ 28 ದಿನ ಮುಗಿಸಿರೋ ಈ ಮಹಾಯುದ್ಧ ಇನ್ನೆಷ್ಟು ದಿನ ನಡೆಯುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.